ನಾವು ಲೈಫಲ್ಲಿ ಏನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು? ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಆಂಟಿ? ಗೊತ್ತಿಲ್ಲ ಅಲ್ಲ. ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂಕಲ್? ನಮ್ಗೆ ಗೊತ್ತಿಲ್ಲ ಅಲ್ಲ. ಇವಾಗ ನಮ್ಮ ಯೂತ್ ಅಕ್ಕಾಸ್ ಬಂದು ನಿಮಗೆ ನಿಮ್ಮ ಲೈಫಲ್ಲಿ ಏನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಂತ ಒಂದು ಸ್ಕಿಟ್ ಮುಖಾಂತರ ಅವ್ರು ನಮ್ಗೆ ಹೇಳುತ್ತಾರೆ. ಅವರನ್ನು ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ವೆಲ್ಕಮ್ ಮಾಡೋಣ. ಒಳ್ಳೆ ನಿದ್ದೆ ಕೆಡಿಸ್ಬಿಟ್ಟೆ. ಛೇ, ಅಲಾರಂ ಹೊಡಿಯೋಕ್ಕೆ ಹೇಳಿದ್ರೆ ಅದು ಇವಾಗ ಡಿಸ್ಟರ್ಬ್ ಮಾಡ್ತಾ ಇದೆ. ಇರು, ಫಸ್ಟ್ ಅದನ್ನು ಆಫ್ ಮಾಡ್ತೀನಿ. ಏ ಜೆಸಿಕಾ, ದಿನ ನಾನೇ ತಾನೇ ನಿನ್ನ ಎಬ್ಬಿಸ್ತಾ ಇದ್ದೆ. ನಿನ್ನನ್ನು ಹೊಡೆದ್ಬಿಟ್ಟೆ ನೋಡ್ದಾ. ಸರಿಯಾಗಿ ಯೂತ್ ಮೀಟಿಂಗ್ ಹೋಗ್ಬೇಕು, ಸರಿಯಾಗಿ ಚರ್ಚ್ಗೆ ಹೋಗ್ಬೇಕು, ಹಿಂಗೆಲ್ಲ ಹೋಗ್ದಂಗೆ ಈ ರೀತಿ ಮಾಡ್ತಾ ಇದೀಯ ನೋಡ್ದಾ. ಅಯ್ಯೋ, ನಿನ್ನ ಮುಖ ನೋಡಿದ್ರೆ ಕೋತಿ ಥರ ಇದೆ. ನೀನು ನನಗೆ ಕಿಂಡಲ್ ಮಾಡ್ತೀಯಾ? ಇರು, ಈ ಬ್ಯಾಟ್ರಿ ತೆಗ್ದಾಕ್ಬಿಟ್ರೆ ನೀನು ಈ ಥರ ಮಾತಾಡೋದೇ ಇಲ್ಲ. ಹಬ್ಬ, ಈಗ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಯಾರು ಸೀನೋದು? ಹಾಯ್, ನೀವು ಬೈಬಲ್ ಅಲ್ವಾ? ಏನಾಯಿತು ಮೈಗೆ? ಯಾಕೆ ಈಗ ಸೀನ್ತಾನೇ ಇದ್ದೀರಾ? ನನ್ನ ಚೆನ್ನಾಗಿ ನೋಡು, ನನ್ನ ಮೇಲೆ ಎಷ್ಟು ಧೂಳಿದೆ. ಆರಂಭದಲ್ಲಿ ಜೆಸಿಕಾ ನನ್ನ ಹೆಂಗ್ ಹುಡುಕ್ತಾ ಇದ್ಲು ಗೊತ್ತಾ? ಇವಾಗೆಲ್ಲ ನನ್ನ ಹುಡ್ಕೋದೇ ಇಲ್ಲ. ಅವಳು ನನ್ನ ಮರ್ತ್ಬಿಟ್ಲು. ಅವಳು ನನ್ನ ತುಂಬಾನೇ ಮರ್ತ್ಬಿಟ್ಲು. ಹಂಗ? ಹೌದು, ನನ್ನ ಹೊಡೆದಾಗೆ ಗೊತ್ತಾಯ್ತು. Jessica, you have a text message. Jessica, you have a text message. Jessica, you have a text message. ಏನು, ಟೆಕ್ಸ್ಟ್ ಮೆಸೇಜಾ? ಇವಾಗಲೇ ಅದನ್ನು ನೋಡಬೇಕು. ಯಾರು ಕಳಿಸಿರ್ತಾರೆ? ಫಸ್ಟ್ ಅದನ್ನು ಅಟೆಂಡ್ ಮಾಡೋಣ. ಹಲೋ. ಅಯ್ಯೋ, ಕಾಲ್ ಬಂದಿಲ್ಲ, ಬರೀ ಟೆಕ್ಸ್ಟ್ ಮೆಸೇಜ್ ಮಾತ್ರನೇ ಬಂದಿರೋದು. ಕೈ ಕೆಳಗೆ ಬಿಡಮ್ಮ. ಅಯ್ಯಯ್ಯೋ, ಟೆಕ್ಸ್ಟ್ ಮೆಸೇಜಾ ಬಂದಿದೆ? ನಾನು ಕಾಲ್ ಅಂದ್ಕೊಂಡಲ್ಲ. ಫಸ್ಟು ಏನು ಮೆಸೇಜ್ ಬಂದಿದೆ ನೋಡೋಣ. ಡಿಯರ್, ಐ ವಿಲ್ ಕಮ್ ಡೇ ಆಫ್ಟರ್ ಟುಮಾರೋ 6:30 ಈವ್ನಿಂಗ್. ಐ ವಿಲ್ ಜಾಯಿನ್ ಇನ್ ದ ಪಾರ್ಟಿ, ಓಕೆ? ಅಯ್ಯಯ್ಯೋ, ತುಂಬ ನೋಟಿಫಿಕೇಷನು ಬಂದಿದೆಯೇ. ಇನ್ಸ್ಟಾಗ್ರಾಮಿಂದ, ಟ್ವಿಟ್ಟರಿಂದ, ಫೇಸ್ಬುಕ್ಕಿಂದ. ಅಯ್ಯೋ, ಏನಮ್ಮ ಕಿಚ ಅಂತದ್ಯಾ? ನಾಚಿಕೆ ಆಗ್ತಾ ಇದೆ, ಬಿಡಮ್ಮ ನನ್ನ. ಏನು, ನೀನು ಟಚ್ ಫೋನ್ ಅಂತೀಯಾ? ಇಷ್ಟು ಮಟ್ಟಿಗೂ ನಿನ್ನ ಟಚ್ ಮಾಡಬಾರ್ದಾ? ಹಳೆ ಮಾಡೆಲ್ ತೆಗೆದುಹಾಕಿ ಹೊಸ ಫೋನ್ ತಗೋಬೇಕು. ಬೆಳಿಗ್ಗೆ ಎದ್ದು ಬಾಯ್ ಕೂಡ ತೊಳಿದೆ ನೀನು ವಾಟ್ಸಪ್ ನೋಡ್ತೀಯ, ಫೇಸ್ ಕೂಡ ವಾಶ್ ಮಾಡಿದೆ ಫೇಸ್ಬುಕ್ ನೋಡ್ತೀಯ, ಟೀನೂ ಸಹ ಕುಡಿದೆ ಟ್ವಿಟ್ಟರ್ ನೋಡ್ತೀಯ, ಇಂಟ್ರೆಸ್ಟೇ ಇಲ್ಲದೆ ಇನ್ಸ್ಟಾಗ್ರಾಮ್ ನೋಡ್ತೀಯ. ನೀನು ನನ್ನ ಮಾತಾಡ್ತೀಯ? ನಿನ್ನ ಹಿಸ್ಟ್ರಿ ಎಲ್ಲ ನನ್ನ ಹತ್ರ ಇದೆ. ನೀನು ಎಲ್ಲಾನು ಸಹ ಡಿಲೀಟ್ ಮಾಡ್ಬೋದು, ಆದರೆ ಒಂದು ನಿನ್ನ ಹೆಸರು ಲಿಸ್ಟಲ್ಲಿ ಕನ್ಫರ್ಮ್ ಇದೆ. ಅಯ್ಯಯ್ಯೋ, ಹಿಸ್ಟ್ರಿಲಿ ನನ್ನ ಹೆಸರು ಡಿಲೀಟ್ ಮಾಡಿದ್ರು ಹಿಸ್ಟ್ರಿಲಿ ಹೆಸರಿದೆ ಅಂತ ಹೇಳ್ತಿದ್ದಾಳಲ್ಲ. ಗೂಗಲ್ ಅಕ್ಕ ಪ್ಲೀಸ್, ನಿನ್ನ ಕೈನ ಕಾಲು ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ಆ ಹೆಸರು ಮಾತ್ರ ತೆಗೆದುಬಿಡು. ಬ್ಯಾಟ್ರಿ ಲೋ, ಪ್ಲೀಸ್ ಕನೆಕ್ಟ್ ದ ಚಾರ್ಜರ್. ಏನು, ಬ್ಯಾಟ್ರಿ ಲೋನಾ? ನೀನೇನು ಮಾತಾಡ್ಬೇಕು ಅಂದ್ಕೊಂಡೆ ಎಲ್ಲ ಮಾತಾಡಾಯಿತು. ನಾನೇನಾದರೂ ಮಾತಾಡ್ಬೇಕಂದಾಗ ಮಾತ್ರ ಬ್ಯಾಟ್ರಿ ಲೋ ಅಂತ ಹೇಳ್ತಾ ಇದೆಯಾ? ಫಸ್ಟು ನಿನ್ನ ಚಾರ್ಜರ್ ಕಿತ್ತಾಕಬೇಕು, ಆವಾಗ ನೀನು ಮಾತಾಡಲ್ಲ. ಈ ಫೋನ್ ನೋಡೋ ಥರ ಈ ಟಿ ವಿನ ನೋಡಿದ್ರೆ ಹೆಂಗೆ, ಎಷ್ಟು ಜಾಲಿ ಇರುತ್ತೆ. ಫಸ್ಟು ನಾನು ಟಿ ವಿ ನೋಡ್ತೀನಿ. ಟಿ ವಿ ರಿಮೋಟ್ ಎಲ್ಲಿದೆ? ಅದೋ ಅಲ್ಲಿದೆ. ಕ್ರಿಶ್ಚಿಯನ್ ಹಾಡಾ? ಬೇರೆ ಹಾಕೋಣ. ಬೇರೆ ಚಾನಲ್ ಹಾಕೋಣ. ಸುಮ್ಮನೆ ನಾನು ನ್ಯೂಸ್ ನೋಡಿದ್ರೆ ಹೆಂಗಿರುತ್ತೆ? ಬ್ರೇಕಿಂಗ್ ನ್ಯೂಸ್, ಶಾಲಾ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ. ಎಲ್ಲಿ ನೋಡಿದ್ರು ಅವ್ರು ಹೊಡೆದ್ಬಿಟ್ರು, ಅವ್ರು ಚುಚ್ಚಿಬಿಟ್ರು. ಛೇ, ಬೇರೆ ಏನಾದರೂ ನೋಡೋಣ. ನಿಮ್ಮೆಲ್ಲರಿಗೂ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇವೆ. ಈ ದಿನದಲ್ಲಿ ಧ್ಯಾನಕ್ಕಾಗಿ ತೆಗೆದುಕೊಂಡಿರುವ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಾಕ್ಯ. ಇದ್ರ ಮೇಲೆ ವಿಮೋಚನಾ ಕಾಂಡ ಇದೆ, ಯಾಜಕ ಕಾಂಡ ಇದೆ, ಅರಣ್ಯ ಕಾಂಡ ಇದೆ. ಹೀಗೆ ಹೋಗ್ತಾ ಇರುತ್ತೆ. ಈ ಪಾಸ್ಟರ್ ಯಾಕೆ ಹೀಗೆಲ್ಲ ಹೇಳ್ತಿದ್ದಾರೋ? ಅಯ್ಯೋ, ಫಸ್ಟ್ ಟಿ ವಿ ಆಫ್ ಮಾಡ್ತೀನಿ. ಛೇ, ಈ ರಿಮೋಟ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ವಲ್ಲ. ಫಸ್ಟು ಹೊಸ ರಿಮೋಟ್ ತಗೋಬೇಕು. ಏನಮ್ಮ, ಯಾಕೆ ಬೈತಿದ್ಯಾ? ಯೂಸ್ ಮಾಡಕ್ಕೆ ಗೊತ್ತಿಲ್ಲ.
ನೀನು ಮಲ್ಕೊಲ್ವಾಗ್ಲೂ ನೀನು ಕುತ್ಕೊಲ್ವಾಗ್ಲೂ ಪಕ್ಕದಲ್ಲಿ ಇಟ್ಕೊಂಡು ಸುಮ್ಮನೆ ಕೆಳಗಡೆ ಹಾಕಿ ಹೊಡೆದಾಕ್ತೀಯಾ. ಅರ್ಧ ಮೊಳ ಇದ್ಕೊಂಡು ನನಗೆ ಕಿಂಡಲ್ ಮಾಡ್ತಾ ಇದೀಯಾ? ಇರು ಇರು, ನಿನ್ನ ಏನು ಮಾಡ್ತೀನಿ ನೋಡು. ಜೆಸಿಕಾ, ಜೆಸಿಕಾ, ಯಾರದು? ನಾನು, ಗೊತ್ತಿಲ್ವಾ? ಬೈಬಲ್ ನೀವು ಗೊತ್ತಿಲ್ವಾ? ನೀವು ಚೆನ್ನಾಗಿ ಗೊತ್ತು. ಅದು ನಾನೊಂದು ಕ್ರಿಶ್ಚಿಯನ್ ಆಗಿ ಹುಟ್ಟಿರೋದು. ಬೈಬಲ್ ಗೊತ್ತಿಲ್ಲ ಅಂದರೆ ತುಂಬ ದೊಡ್ಡ ಅಸಹ್ಯ ಆಗುತ್ತೆ. ನೀವು ಚೆನ್ನಾಗಿ ನನಗೆ ಗೊತ್ತು. ಹಬ್ಬ, ನನ್ನ ಗ್ಯಾಪ್ನ ಇಟ್ಕೊಂಡಿದ್ಯಾ. ಸ್ವಲ್ಪ ದಿನದಿಂದ ನೀನು ಟಿವಿ, ಸೆಲ್ ಫೋನ್ ಅದಕ್ಕೆ ಸಮಯ ಕೊಡ್ತಿದ್ಯಾ. ನೀನು ನನ್ನ ಮರ್ತ್ಬಿಟ್ಟೆ ಅಲ್ಲ ಜೆಸಿಕಾ? ನೀವೇನು ಹೇಳಕ್ಕೆ ಬರ್ತಿದ್ದೀರಾ ಬೈಬಲ್? ಇವಾಗ ನಿನಗೆ ಇದೇ ತಾನೇ ಮುಖ್ಯ ಆಗೋಯ್ತು. ಹೌದು, ಇದು ಇಲ್ಲದೆ ಹೆಂಗೆ ಜೀವನ ಓಡಿಸೋದು ಬೈಬಲ್? ಹೌದು, ಅವಳಿಗೆ ಏನು ಅವಶ್ಯನೋ ಅದನ್ನು ನಾನೇ ಕೊಡ್ತಾ ಇದ್ದೀನಿ. ಅವಳಿಗೆ ನಿದ್ರೆ ಬಂದರೆ ಕಾಮಿಡಿ ಚಾನಲ್ ಹಾಕ್ತೀನಿ. ಅವಳಿಗೆ ಪ್ರೀತಿಯಲ್ಲಿದ್ದರೆ ಸಾಂಗ್ ಹಾಕಿ ಕೊಡ್ತೀನಿ. ಅವಳಿಗೆ ಬೋರ್ ಆದರೆ ಸ್ಪೋರ್ಟ್ಸ್ ಚಾನಲ್ ಹಾಕ್ತೀನಿ. ಇದೆಲ್ಲ ನಿಮ್ಮಿಂದ ತೋರ್ಸೋಕ್ಕಾಗುತ್ತಾ? ಹೌದು ಹೌದು, ಕರೆಕ್ಟಾಗಿ ಹೇಳ್ತಿದೀಯಾ. ಹೇ, ನಿಲ್ಸು. ಅವಳು ನಿನಗಿಂತ ನನ್ನನ್ನೇ ಹೆಚ್ಚಾಗಿ ಯೂಸ್ ಮಾಡ್ತಾಳೆ. ನೀನು ಹಳೇ ಟ್ರೆಂಡು, ನಾನು ಹೊಸ ಟ್ರೆಂಡು. ಹೌದು ಅಲ್ವಾ? ಹಾಕಿರೋ ಡ್ರೆಸ್ನಿಂದ ಹಿಡಿದು ಅವಳು ಊಟ ಮಾಡುವ ಆಹಾರದವರೆಗೂ ನನ್ನ ಮೂಲಕನೇ ಆರ್ಡ್ರ್ ಮಾಡ್ತಾಳೆ. ಅವಳು ಯಾರ ಹತ್ರ ಮಾತಾಡಬೇಕು, ಹೆಂಗಿರಬೇಕು ಅಷ್ಟೇನೋ, ಅವಳು ಬಾತ್ರೂಮ್ ಹೋಗ್ಬೇಕಾದ್ರೂ ಸಹ ನನ್ನನ್ನೇ ಕರ್ಕೊಂಡೋಗೋದು. ಅಯ್ಯಯ್ಯೋ, ಹಾಗೆಲ್ಲ ಹೇಳಬೇಡ. ಸುಮ್ಮನೆ ನ್ಯೂಸ್ ನೋಡ್ತೀನಿ ಅಷ್ಟೇ, ಅದೇ ನಿಜ. ಹಾಗಾದರೆ ನಿನಗೆ ಇದೇ ತುಂಬ ಇಷ್ಟ ಆಗಿದೆ ಅಲ್ವಾ ಜೆಸಿಕಾ? ಹೌದು, ಅಫ್ಕೋರ್ಸ್. ಇದು ಇಲ್ದಂಗೆ ಹೆಂಗೆ ಲೈಫ್ ರನ್ ಮಾಡೋದು ಬೈಬಲ್? ಸರಿ, ಹಾಗಾದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಇದೆಲ್ಲ ಇಟ್ಕೊಂಡು ದೇವ್ರ ಹತ್ರ ಮಾತಾಡೋಕ್ಕೆ ನಿನ್ನ ಕೈಯಲ್ಲಾಗುತ್ತಾ? ಆಗೋಲ್ಲ ಬೈಬಲ್. ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ದೇವ್ರನ್ನ ಬಿಟ್ಟು ದೂರ ಹೋಗ್ಬಿಟ್ಟೆ ಜೆಸಿಕಾ. ನೀನು ನನ್ನ ಮರ್ತೇ ಬಿಟ್ಟೆ. ಇಲ್ಲ ಬೈಬಲ್, ನಾನು ಬದಲಾಗಿಲ್ಲ. ಇಲ್ಲ ಜೆಸಿಕಾ, ನೀನು ಬದಲಾಗ್ಬಿಟ್ಟೆ. ರಕ್ಷಣೆ ಹೊಂದಿ ನೀನು ಫಸ್ಟ್ ಯಾರನ್ನ ಹುಡುಕದೆ? ಬೆಳಗ್ಗೆ ಅಲಾರಂ ಹೊಡೆದಿದ ತಕ್ಷಣ ಬೈಬಲ್ ತಾನೇ ನೀನು ಹುಡುಕ್ತಿದ್ದೆ. ಪ್ರಾರ್ಥನೆಗೆ ತಾನೇ ಮುಖ್ಯತೆ ಕೊಡ್ತಾ ಇದ್ದೆ. ವೇದಕ್ಕೆ ತಾನೇ ನೀನು ಮುಖ್ಯತೆ ಕೊಡ್ತಾ ಇದ್ದೆ. ದೇವರನ್ನು ಹುಡುಕೋದು ತಾನೇ ನೀನು ಮೊದಲು ಮಾಡ್ತಾ ಇದ್ದೆ. ಆದರೆ ಈಗ ನೀನು ಯಾರಿಗೆ ಮೊದಲನೇ ಸ್ಥಾನ ಕೊಡ್ತಾ ಇದೀಯಾ? ನೀನು ಯಾರನ್ನ ಮೊದಲು ಹುಡುಕ್ತಾ ಇದೀಯಾ? ಯೋಚನೆ ಮಾಡಿ ನೋಡು. ನೀನು ಬದಲಾಗ್ಬಿಟ್ಟೆ ಜೆಸಿಕಾ. ಇಲ್ಲ ಬೈಬಲ್, ನಾನು ಬದಲಾಗಿಲ್ಲ. ನೀನು ದೇವ್ರನ್ನ ಮರ್ತೇ ಬಿಟ್ಟೆ ಜೆಸಿಕಾ. ಇಲ್ಲ, ನಾನು ದೇವರನ್ನ ಮರ್ತಿಲ್ಲ. ನೀನು ಪಾಪಕ್ಕೆ ದಾಸಳಾಗ್ಬಿಟ್ಟೆ ಜೆಸಿಕಾ. ಇಲ್ಲ, ನಾನು ದಾಸಳಾಗಿಲ್ಲ. ನೀನು ಬದಲಾಗ್ಬಿಟ್ಟೆ ಜೆಸಿಕಾ. ಇಲ್ಲ, ನಾನು ಬದಲಾಗಿಲ್ಲ. ಹೋ, ಕನಸ ಇದು ನಿಜ ಥರನೇ ಇತ್ತು ಬೈಬಲ್. ಹೋ, ಇದು ನಾನು ಮಿಸ್ ಮಾಡಲ್ಲ. ಇದು ನನಗೇ ಇರೋದು. ದೇವರು ನನಗೆ ಅಂತ ಕೊಟ್ಟಿರೋದು. ಒಳ್ಳೆ ಸಮಯ ಏಸಪ್ಪ ನನ್ನ ಹತ್ರ ಮಾತಾಡ್ಬಿಟ್ರು. ಇಷ್ಟು ದಿನ ನಾನು ನನಗೆ ಯಾಮಾರಿಸ್ಕೊತಾ ಇದ್ದೆ. ಇವಾಗಲೇ ತಿಳ್ಕೊಂಡೆ. ಇನ್ಮೇಲೆ ನನ್ನ ಜೀವನ ಹಾಳು ಮಾಡ್ಕೊಳ್ಳಲ್ಲ. ದೇವ್ರ ವಾಕ್ಯಕ್ಕೆ ನಾನು ಮುಖ್ಯತ್ವ ಕೊಡ್ತೀನಿ. ಎಷ್ಟೋ ವರ್ಷದಿಂದ ನಾವು ಚರ್ಚ್ಗೆ ಬರ್ತಾ ಇದ್ದೀವಿ. ಆಚೆ ನೋಡೋಕ್ಕೆ ನಾವು ಚೆನ್ನಾಗಿಯೇ ಇದ್ದೀವಿ. ಆದರೆ ಒಳಗೆ ನಾವು ಹೇಗಿದ್ದೀವಿ? ಒಂದು ನಿಮಿಷ ಯೋಚನೆ ಮಾಡಿ ನೋಡ್ತೀರಾ? ನಾನು ಬದಲಾಗ್ಬಿಟ್ಟೆ, ನೀವೆಲ್ಲರೂ ಬದಲಾಗ್ತೀರಾ? ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರೆಯುವವು. ಇವಾಗೆಲ್ಲ ನೀವೆಲ್ಲ ಸ್ಕಿಟ್ ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಅದೇ ರೀತಿಯಲ್ಲಿ ನಾವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು.
ಆಗಲೇ ನಮಗೆ ದೇವರು ಏನು ಬೇಕಾಗಿದೆಯೋ ಅವೆಲ್ಲ ಅಗತ್ಯತೆಗಳನ್ನು ದೇವ್ರು ನಮಗೆ ಸಂಧಿಸ್ತಾರೆ. ಸೊ ಈ ರೀತಿ ನೀವು ಯಾವ ರೀತಿ ನೀವು ಸ್ಕಿಟ್ ನೋಡಿದ್ರು ಆ ರೀತಿ ಮೊದಲು ನಾವು ಎದ್ದಿದ ತಕ್ಷಣ ನಾವು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಫೋನನ್ನಾಗಲಿ, ವಾಟ್ಸಪ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಅವನ್ನೆಲ್ಲ ಪಕ್ಕಕ್ಕಿಟ್ಟು ಮೊದಲು ದೇವರ ಸನ್ನಿಧಾನದಲ್ಲಿ ದೇವರಿಗೋಸ್ಕರ ಕುಳಿತು ನಾವು ಪ್ರಾರ್ಥನೆ ಮಾಡಬೇಕು. ಈ ಸ್ಕಿಟ್ ಮುಖಾಂತರ ದೇವರು ನಿಮ್ಮೆಲ್ಲರನ್ನೂ ಎಚ್ಚರಿಸ್ತಾ ಇದ್ದಾರೆ. ದೇವ್ರ ಈ ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಿ. ಫೇಸ್ಬುಕ್ ತಾನೇ ಇಂಪಾರ್ಟೆಂಟು? ಇಲ್ಲ, ಇನ್ಸ್ಟಾಗ್ರಾಮ್ ತಾನೇ ಇಂಪಾರ್ಟೆಂಟು. ಮತ್ತೇನು ಇಂಪಾರ್ಟೆಂಟು? ಕರೆಕ್ಟ್. ಎಲ್ಲರೂ ಮತ್ತೊಮ್ಮೆ ಅವ್ರಿಗೆ ಚಪ್ಪಾಳೆ ತಟ್ಟೋಣ. அப்பா 2 மகன்கள் மிகவும் சந்தோஷமாக வாழ்ந்து வந்தார்கள். முதல் மகன் நல்லவன், ஒழுங்கானவன், உழைப்பவன், கீழ்ப்படுகிறவன், பெற்றோருக்கு உதவியாக இருப்பவன். இதோ இவன்தான் இளைய மகன். நல்லவன்தான், ஒழுங்கானவன்தான், கீழ்ப்படுகிறவன்தான், உழைப்பவன்தான், பெற்றோருக்கும் உதவியாக இருப்பவன்தான். ஆனால் இவை எல்லாவற்றிலும் மிகுந்த குறும்புத்தன்மையும் எதிர்த்தன்மையும் கொண்டவன்.